ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಬೀದರ್ ಹಾಗೂ ಗ್ರಾಮ ಪಂಚಾಯತ್ ಮಂದಕನಹಳ್ಳಿ ವತಿಯಿಂದ ಸಂವಿಧಾನ ಆಶಯಗಳನ್ನ, ಮೌಲ್ಯಗಳನ್ನ, ಘನತೆ ಕುರಿತು ಅರಿವು ಮೂಡಿಸುವ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ವಾಹನಕ್ಕೆ ಮಂದಕನಹಳ್ಳಿ ಗ್ರಾಮದಲ್ಲಿ ಕ್ರೇನ್ ಮೂಲಕ ಪುಷ್ಪ ಸುರಿಸುವ ಮೂಲಕ ಅದ್ಧೂರಿಯುತವಾಗಿ ಸ್ವಾಗತ ಕೋರಿ ಗ್ರಾಮದ ಹೊರವಲಯದಿಂದ ವೇದಿಕೆ ಕಾರ್ಯಕ್ರಮದವರೆಗೂ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಯುದ್ದಕ್ಕೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಲಿಖಿತ ಸಂದೇಶಗಳ ಮೂಲಕ ಸಂವಿಧಾನ ಜಾಗೃತಿಯನ್ನ ಇದೇ ವೇಳೆ ಒಂದು ಶಾಲಾ ವಿದ್ಯಾರ್ಥಿಗಳಿಂದ ಮೂಡಿಸಲಾಯಿತು. ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನೆರೆದಿದ್ದ ಎಲ್ಲರೂ ಕೂಡ ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ವಾಚನ ಮಾಡಿದರು. ಬಸವರಾಜ ಸಾಗರ್ ಅಂತೇಳಿ ಶಂಶನಗರ. ಇವತ್ತಿನ ದಿವಸ ಸಂವಿಧಾನ ಜಾಗೃತಿ ಜಾಥಾವನ್ನು ಇಂದು ನಮ್ಮ ಮಂದಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿದೆ. ಆದ ಕಾರಣ ನಾವು ಇಲ್ಲಿನ ಸಮಸ್ತ ನಾಗರಿಕರು, ಎಲ್ಲ ಶಾಲೆ ಕಾಲೇಜು ಹಾಗೂ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಎಲ್ಲ ಮುಖಂಡರು ಮತ್ತು ಎಲ್ಲ ಈ ಮೂರು ಹಳ್ಳಿ ಕೊಂಗನಕೋಟು, ಶಂಶೀರ್ನಗರ, ಮಂದಕನಹಳ್ಳಿ ಪ್ರತಿ ಶಾಲೆಯಿಂದ ಮಕ್ಕಳು ಹಾಗೂ ಎಲ್ಲ ಗ್ರಾಮಸ್ಥರು ಭಾಗಿಯಾಗಿ ಇವತ್ತು ಒಳ್ಳೆಯ ಒಂದು ಹಾಗೂ ನಮ್ಮ ಶಂಶನಗರ ತಾಂಡ, ಮಂದಕನಹಳ್ಳಿ ತಾಂಡ, ಇನ್ನುಳಿದ ಎಲ್ಲ ಗ್ರಾಮದವರು ನಾವು ಭಾಗಿಯಾಗಿ ಒಂದು ಹಬ್ಬ, ಇದು ಒಂದು ಸಂವಿಧಾನದ 75ನೇಯ ಒಂದು 76ನೇದಲ್ಲ, ಸಾರಿ ಮೇಡಮ್, 75 ಮುಗಿದು 76ನೇದಿದು. ಈ ಕಾರ್ಯಕ್ರಮವನ್ನು ನಾವೊಂದು ಹಬ್ಬ ರೂಪದಲ್ಲಿ ಒಂದು ಇಡೀ ಎಲ್ಲ ಗ್ರಾಮದವರು ಸೇರಿಕೊಂಡು ನಾವು ಒಂದು ಖುಷಿಲಿಂದ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೆವು. ಇದರಲ್ಲಿಂದ ಏನದ ಅಂದರೆ ನಾವು ಈ ಸರ್ಕಾರಕ್ಕೆ ಒಂದು ಧನ್ಯವಾದ ಹೇಳಕ್ಕೆ ನಾನು ಬಯಸ್ತೀನಿ. ಏನಂದ್ರೆ ಈ ಕಾರ್ಯಕ್ರಮವನ್ನು ಇಡೀ ಹಳ್ಳಿಯಲ್ಲಿ, ಇಡೀ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಅವ್ರಿಗೆ ನಾವು ಪ್ರಪ್ರಥಮವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ಬಸವರಾಜ ಸಾಗರ್, ಶಂಶೀರ್ನಗರ್, DSS ಜಿಲ್ಲಾ ಕನ್ವೀನರ್. ನನ್ನ ಮೊದಲನೇದಾಗಿ ಬಂದಂಥ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವಿಶೇಷವಾಗಿ ಜಿಲ್ಲಾಡಳಿತ ಇದೊಂದು ಭಾರತ ಸಂವಿಧಾನ ಜಾಥಾವನ್ನು ಮಂದಕನಹಳ್ಳಿ ಗ್ರಾಮದ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಮತ್ತು ಮಂದಕನಹಳ್ಳಿ ಗ್ರಾಮದ ಅಧಿಕಾರಿಗಳಿಂದ ಮತ್ತು ಗ್ರಾಮದ ಸಮಸ್ತ ಒಂದು ಮಂದಕನಹಳ್ಳಿ, ಶಂಶನಗರ, ಕೊಂಗನಕೋಟೆ ಎರಡು ತಾಂಡಗಳ ವತಿಯಿಂದ ಇಂದು ಮಂದಕನಹಳ್ಳಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಒಂದು ಸಂವಿಧಾನ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಮಾಡಿದಿರಿ. ಯಾಕಂತಂದರೆ ಎಲ್ಲರಿಗೂ ಈ ಬಂದಂಥ ಮಾಧ್ಯಮ ಮಿತ್ರರಿಗೂ ಮತ್ತು ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಬಂದಂಥ ಎಲ್ಲರಿಗೂ ಅನಂತ ಧನ್ಯವಾದ ಹೇಳ್ತೀನಿ. ಜೈ ಭೀಮ್, ಜೈ ನಾನು ರಮೇಶ್, ಮಂದಕನಹಳ್ಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ತಾಲೂಕು ಸಂಚಾಲಕ. ಇಂದು ನಾನು ತುಂಬ ಹೃದಯದಿಂದ ಕರ್ನಾಟಕ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ತುಂಬ ಕೋಟಿ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕೆಂದರೆ ಈ ಒಂದು ಕರ್ನಾಟಕ ಸ್ಟೇಟಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ನಮ್ಮ ಮಂದಕನಹಳ್ಳಿ ಗ್ರಾಮಕ್ಕೆ ಆಗಮಿಸಿದೆ. ನಮ್ಮ ಮಂದಕನಹಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮದ ನಮ್ಮ ವ್ಯಾಪ್ತಿಯ ಎಲ್ಲ 3 ಗ್ರಾಮ 2 ತಾಂಡ ಎಲ್ಲರೂ ಸೇರಿ, ಎಲ್ಲ ಮುಖಂಡರು, ನಾಗರಿಕರು ಸೇರಿ ಒಂದು ಹಬ್ಬದ ಥರ ವಿಜೃಂಭಣೆಯಿಂದ ಈ ಒಂದು ಸಂವಿಧಾನ ಜಾಥಾ ಸಂವಿಧಾನ ಹಬ್ಬ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆಗೆ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮತ್ತು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಳ್ಳೆ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ನಿರೂಪಿಸಿದರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗಾಗಿ ಈ ಒಂದು ರಥಯಾತ್ರವನ್ನು ಒಳ್ಳೆ ರೀತಿಯಲ್ಲಿ
ನಾವು ಮುಂದೆ ಹೋಗೋಣ ಅಂತ ಹೇಳುತ್ತಾ ಈ ಒಂದು ರಥಯಾತ್ರಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಶ್ವಾಸ, ಧರ್ಮಶ್ರದ್ಧೆ, ಮತನ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕು ಅಂಗೀಕರಿಸಿ ಅಧಿನಿಯಮಿಸಿ ಮುಂದುವರೆದು ಅವ್ರ ಬರುವವರೆಗೆ ಕಾರ್ಯಕ್ರಮದ ಪ್ರಾರ್ಥನೆ ಗೀತೆಯನ್ನು ಶ್ರೀಮತಿ ಕವಿತಾ ಎಲೆಮೆಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂದಕಳ್ಳಿಯವರು ಅವ್ರ ಬರುವವರೆಗೆ ಪ್ರಾರ್ಥನೆ ಮಾಡುತ್ತಾರೆ ಕೇಳಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ನೋಡಿ ಮಕ್ಕಳೇ, ನಾನೊಂದು ಪ್ರಾರ್ಥನೆ ಗೀತೆ ಹಾಡ್ತಾ ಇದ್ದೇನೆ. ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಎಲ್ಲರೂ ತಾಯಿ ಬಗ್ಗೆ ಮಮತೆ, ಪ್ರೀತಿ, ತಮಗೆ ಇಷ್ಟ ಬಂದಂತಹ ಅಂದ್ರೆ ತಮಗೆ ಎಷ್ಟು ಶಕ್ತಿಗೆ ಬಂದಂತಹ ಪುಸ್ತಕಗಳನ್ನ ಈ ಒಂದು ಜೋಳಿಗೆಯಲ್ಲಿ ಹಾಕಬೇಕು. ಆ ಜೋಳಿಗೆಯಲ್ಲಿ ಹಾಕಿರುವಂತಹ ಪುಸ್ತಕಗಳು ಇಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಂಥಾಲಯದಲ್ಲಿ ಇರ್ತವೆ. ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಭಾಂತ ವಿದ್ಯಾರ್ಥಿಗಳಿರ್ಬೋದು, ಅವರಿಗೆ ಅನುಕೂಲವಾಗುತ್ತದೆ ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿರುವಂತಹ ಈ ಜೋಳಿಗೆ ಮಾಡಿರುವಂತಹ ಗ್ರಾಮದ ಪಂಚಾಯಿತಿಯ ಎಲ್ಲ ವ್ಯವಸ್ಥಾಪಕರಿಗೂ ಅಭಿವೃದ್ಧಿ ಅಧಿಕಾರಿಗಳಿಗೂ ಮೊದಲಿಗೆ ನಾನು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ವಿಶೇಷವಾದ ಧನ್ಯವಾದಗಳು ನನ್ನ ಪರವಾಗಿ, ನಮ್ಮ ಇಲಾಖೆ ಪರವಾಗಿ. ಸೊ ಈ ಸಂವಿಧಾನ ಪೀಠಿಗೆ ಹೋದಾದ್ಮೇಲೆ ನಾನು ಈ ಆಯೋಜಕರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಅದೇ ಪ್ರೋಗ್ರಾಮ್ ಫಸ್ಟ್ ಮಾಡ್ಕೊಡ್ಬೇಕು ಅಂತ ಹೇಳಿ ಇದು ಜೋಳಿಗೆ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಚಪ್ಪಾಳೆ. ಈ ಪುಸ್ತಕ ಜೋಳಿಯ ಒಂದು ವಿಶಿಷ್ಟ ಏನಂದ್ರೆ ಈ ಜೋಳಿ ಹಾಡುವಂತಹ ಪುಸ್ತಕಗಳು ಇದೇ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂತಹ ಲೈಬ್ರರಿಯಲ್ಲಿ ವಾಚನಾಲಯ ಸ್ಥಾನದಲ್ಲಿ ಇವನ್ನಿಟ್ಟು ಸಾರ್ವಜನಿಕರಿಗೆ ಓದಲು ಅನುಕೂಲ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ವೇದಿಕೆ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಸ್ಟಾಫ್ ಸಹ ಈ ಒಂದು ಜೋಳಿಗೆಯಲ್ಲಿ ಪುಸ್ತಕವನ್ನು ಹಾಕುತ್ತಿದ್ದಾರೆ. ಹಾಗಾಗಿ ವೇದಿಕೆ ಮೇಲೆ ತಮಗೆ ನೀಡಿದ ಹೂಗುಚ್ಛ ಮತ್ತು ಈ ಒಂದು ಪುಸ್ತಕವನ್ನು ನೀಡಿದ್ದೇವೆ. ಹಾಗಾಗಿ ಆ ಪುಸ್ತಕಗಳೆಲ್ಲವೂ ಸಹ ಈ ಪುಸ್ತಕ ಜೋಳಿಗೆಯಲ್ಲಿ ತಾವು ಹಾಕಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಪುಸ್ತಕ ಜೋಳಿಗೆಯ ಉದ್ದೇಶ ತುಂಬಾ ಮಾರ್ಮಿಕವಾಗಿದೆ. ಈ ಒಂದು ಜೋಳಿಗೆಯಲ್ಲಿದ್ದಂತಹ ಪುಸ್ತಕಗಳನ್ನು ಪಂಚಾಯತ್ನಲ್ಲಿರ್ತಕ್ಕಂತಹ ವಾಚನಾಲಯ ಕೇಂದ್ರದಲ್ಲಿ ಇಟ್ಟು ಸಾರ್ವಜನಿಕರಿಗೆ, ಮಂದಕಳ್ಳಿಯ ಜನರ ಸಾರ್ವಜನಿಕರಿಗೆ ಈ ಒಂದು ಪುಸ್ತಕವನ್ನು ಓದಲು ಅನುವು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ತಾವೆಲ್ಲರೂ ಸಹ ಈ ಜೋಳಿಗೆಯಲ್ಲಿ ಪುಸ್ತಕಗಳನ್ನು ಎಲ್ಲ ಹೋಗಿ ದಯಮಾಡಿ ಪುಸ್ತಕ ಹಾಕಿದಂತವರು ತಮ್ಮ ತಮ್ಮ ಸ್ಥಾನದಲ್ಲಿ ಕೊಡಬೇಕಾದ ಕೇಳ್ಕೊತಾ ಇದ್ದೇನೆ. ಜೋಳಿಗೆಯಲ್ಲಿ ಪುಸ್ತಕ ಹಾಕಿದ ಮಹಿಳೆಯರು ದಯಮಾಡಿ ತಾವು ತಮ್ಮ ಆಶೀರ್ವಾದ ಮಾಡಬೇಕಾದ ತಮ್ಮಲ್ಲಿ ಕೇಳ್ಕೊತಾ ಇದ್ದಾನೆ.
ಮತ್ತು ವಾಸನೆ ಬಗ್ಗೆ ಇರ್ತಕ್ಕಂಥ ಅಭಿಮಾನವನ್ನು ಕುರಿತು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ನಾವೆಲ್ಲರೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ 5,000 ರೂಪಾಯಿ ಕೊಟ್ಟು